ಹರೀಶ್ ಅಲ್ಲಿ ಆಡ್ತಾವ್ರಲ್ಲ. ಹಾಂ, ಎಲ್ಲಿದ್ದಾರೆ ಹರೀಶ್? ಹರೀಶ್ ಎಲ್ಲೋ? ಅಲ್ಲಿ ಅಲ್ಲಿ ಎಲ್ಲಿ ಎಲ್ಲ? ಹ್ಞೂ, ಅಲ್ಲಿ ಅಲ್ಲಿ. ಹಾಂ, ದಾಳಿಯಲ್ಲಿ ಗೌರವ್ ಕ್ಯಾಚ್ಗಾಗಿ ಬಲವಾದ ಮನವಿ ಪುರಸ್ಕರಿಸಿದ ಅಂಪೈರ್ ಔಟ್ನ ತೀರ್ಪನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಗೌರವ್ ದಾಳಿಗೆ ಮೊದಲ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಈ ಮಧ್ಯೆ ಕ್ಷೇತ್ರ ರಕ್ಷಣೆಯಲ್ಲಿ ಶಿವ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಶಿವ ಅವರ ಮಖದಲ್ಲಿ ಮಂದಹಾಸ ಮನೆ ಮಾಡ್ತಾ ಇದೆ. ತೆರವಾದ ಸ್ಥಾನವನ್ನ ಬಾಲು ತುಂಬಿಕೊಳ್ತಾ ಇದ್ದಾರೆ. SLV ರೈಸರ್ ತಂಡದ ಇನ್ನೊಬ್ಬ ಅಪಾಯಕಾರಿ ದಾಂಡಿಗ ಬಾಲು ಕಣದಲ್ಲಿ. ಎಡಗೈ ದಾಂಡಿಗ ಬಾಲು ಸ್ಟ್ರೈಕ್ನಲ್ಲಿ. ಬೌಲಿಂಗ್ ಭಾಗದಲ್ಲಿ ಗೌರವ್. ಮೊದಲ ವಿಕೆಟ್ ಕಬಳಿಸುವುದರೊಂದಿಗೆ ತಂಡದ ಗೌರವವನ್ನು ಹೆಚ್ಚು ಮಾಡಿದ್ದಾರೆ ಗೌರವ್. ಎರಡನೇ ಎಸ್ತಕ್ಕಾಗಿ ಗೌರವ್ ದಾಳಿಯಲ್ಲಿ. ಗೌರವ್ ಖಾತೆ ಎರಡನೇ ಎಸ್ತ ಚುಕ್ಕಿಯಾಗಿ ದಾಖಲಾಗ್ತಾ ಇದೆ. ಕ್ಷಮಿಸಿ, ಈ ಮಧ್ಯೆ ವಿಕೆಟ್ಗಳ ಮಧ್ಯೆ ಒಂಟಿ ಓಟದ ಮೂಲಕ ತಂಡದ ಖಾತೆಯನ್ನು ತೆರೆದುಕೊಳ್ತಾ ಇದ್ದಾರೆ SLV ರೈಸರ್ಸ್. ಗೌರವ್ ಖಾತೆಯ ಮೂರನೇ ಎಸ್ತ ಚಾಲ್ತಿಯಲ್ಲಿ. ಗೌರವ್ ಟು ಯಶ್. ಆಕರ್ಷಕ ಶೈಲಿಯ ಹೊಡೆತ ಕವರ್ ಡ್ರೈವ್ ಮುಖಾಂತರ. ವಿರಾಟ್ ಕೊಹ್ಲಿ ಮಾದರಿಯ ಕವರ್ ಡ್ರೈವ್ ಹಕ್ಕನ್ನು ಕಾಣ್ತಾ ಇದ್ದೀವಿ ಇಲ್ಲಿ. ಯಶ್ ಕವರ್ ಡ್ರೈವ್ ಮುಖಾಂತರ ಆಕರ್ಷಕ ಶೈಲಿಯ ಬೌಂಡರಿಯನ್ನು ದಾಖಲು ಮಾಡ್ತಾ ಇದ್ದಾರೆ. ಬೌಂಡರಿಯ ಖಾತೆ ತೆರೆದುಕೊಳ್ತಾ ಇದೆ ಕವರ್ ಡ್ರೈವ್ ಮುಖಾಂತರ. ಮತ್ತೆ ದಾಳಿಯಲ್ಲಿ ಗೌರವ್. ದಾಂಡಿಗನನ್ನ ವಂಚಿಸಿ ನುಗ್ಗಿದ್ದ ಚೆಂಡು. ಅಂಪೈರ್ನಿಂದ ಯಾವುದೇ ತೀರ್ಪು ಹೊರಬರ್ತಾ ಇಲ್ಲ. ಇಲ್ಲಿ ವೈಡ್ನ ತೀರ್ಪನ್ನು ನೀಡ್ತಾ ಇದ್ದಾರೆ ಅಂಪೈರ್. ಈ ಮಧ್ಯೆ ಒನ್ ಬೌನ್ಸ್ನ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ ಗೌರವ್ ಅವರಿಗೆ. ಅಂಪೈರಿಂಗ್ ವಿಭಾಗದಲ್ಲಿ ಕ್ಯಾತಮಾರನಹಳ್ಳಿ ಮಹೇಶ್ ಮತ್ತು ಅಕ್ಷಯ್. ಸ್ಕೋರ್ 7 ಅಣ್ಣ. ನನಗಾಗಲ್ಲವಾ ಫಸ್ಟ್ ಓವರ್ 7. ಮೈಕ್ ಅವ್ರಿಗೆ ಫೋನ್ ಮಾಡಿಲ್ಲ, ಕರೆಂಟ್ ಹೊಡಿತಾ ಇದೆ ಇದರಲ್ಲಿ. ಫೋನ್ ಮಾಡ ಅವನಿಗೆ ಗೊತ್ತಿಲ್ಲ. ಗೋಲು
ಈ ಬಾರಿ ಗೋಲು ಅವರನ್ನ ಪರಿಚಯಿಸಿದ ತಂಡ ಉತ್ತರ ಪ್ರದೇಶ ಮೂಲದ ಬೆಂಗಳೂರಿನ ಆಟಗಾರ ಗೋಲು. ವಿಕೆಟ್ಗಳ ಮಧ್ಯೆ ಒಂಟಿ ರನ್ ಪೂರ್ಣ. ಪೇಪರ್ ಕೊಡು, ಪೇಪರ್ ಏನಾಗೋದು? ಟವಲ್ ಕೊಡು, ಟವಲ್ ಟವಲ್ ನನ್ನ ಟವಲ್ ಇತ್ತಲ್ಲ, ಅಲ್ಲ ಇಲ್ಲಿದೆ. ಪಂದ್ಯಾಟದ ಮೇಲೆ ತನ್ನ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಗೋಲು. ಎಷ್ಟು 3 ಬಾಲ? ಗೋಲು ಖಾತೆಯ 3 ಎಸೆತಗಳು ಸಂಪೂರ್ಣ, ಕೇವಲ 1 ಓಟವನ್ನು ಮಾತ್ರ ಎದುರಾಳಿ ತಂಡಕ್ಕೆ ಬಿಟ್ಟು ಕೊಡ್ತಾ ಇದ್ದಾರೆ ಗೋಲು. ಇಲ್ಲಿ ಗೋಲು ಖಾತೆಯ 4ನೇ ಎಸೆತ ಚಾಲ್ತಿಯಲ್ಲಿ. ಇಲ್ಲಿ ಒಂಟಿ ಓಟಕ್ಕೆ ಪ್ರಯತ್ನ ಫಲ ಕೊಡ್ತಾ ಇಲ್ಲ, ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಈ ಮುಖಾಂತರ ಒಂದು ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ. ಗೋಲು ಅವರ ಹಿಡಿತ ಪಂದ್ಯಾಟದ ಮೇಲೆ ಮತ್ತಷ್ಟು ಭದ್ರವಾಗ್ತಾ ಇದೆ. ಮತ್ತೆ ದಾಳಿಯಲ್ಲಿ ಗೋಲು. ಈ ಬಾರಿ ಬಲವಾದ ಹೊಡೆತ. 4 ಎಸೆತಗಳಲ್ಲಿ ಹಿಡಿತವನ್ನು ಸಾಧಿಸಿದ್ದ ಗೋಲು ಈ ಬಾರಿ ಸಿಕ್ಸರ್ ಅನ್ನ ಬಿಟ್ಟು ಕೊಡ್ತಾ ಇದ್ದಾರೆ ಎದುರಾಳಿ ತಂಡಕ್ಕೆ. ಎಡಗೈ ದಾಂಡಿಗ ಬಾಲು. ಗೋಲು ಟು ಬಾಲು. ಗೋಲು ಕೊನೆಯ ಎಸೆತ. ಮತ್ತೊಂದು ಬಲವಾದ ಹೊಡೆತಕ್ಕೆ ಯತ್ನ, ಆದರೆ ಈ ಬಾರಿ ಅಂಪೈರ್ ರಿಂದ ನೋ ಬಾಲ್ನ ಸೂಚನೆ. ಏನದು? ಮತ್ಯಾರು? ಈ ಮಧ್ಯೆ ಅಂಪೈರ್ ನೋ ಬಾಲ್ನ ತೀರ್ಪನ್ನು ನೀಡ್ತಾ ಇದ್ದಾರೆ ತಾಂತ್ರಿಕ ಕಾರಣಗಳಿಗಾಗಿ. ಫ್ರೀ ಹಿಟ್ನ ಘೋಷಣೆ. ಗೋಲು ಖಾತೆಯ ಕೊನೆಯ ಎಸೆತ ಚಾಲ್ತಿಯಲ್ಲಿ. ಮತ್ತೊಂದು ಬಲವಾದ ಹೊಡೆತ. ಫೀಲ್ಡಿಂಗ್ ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಶ್ರೇಯಸ್. ಬ್ಯಾಟಿನಿಂದ ಸಿಡಿದ ಚೆಂಡು ಆಕಾಶ ಮಾರ್ಗವಾಗಿ ಶ್ರೇಯಸ್ ಅವರ ಕೈಯಲ್ಲಿ ಭದ್ರವಾಗಿ ಸೇರಿಕೊಳ್ತಾ ಇದೆ. ಕ್ಯಾಚ್ ಮುಖಾಂತರ ಕ್ಷಮಿಸಿ, ಇಲ್ಲಿ ಫ್ರೀ ಹಿಟ್ನ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಬಾಲು. 2ನೇ ಓವರ್ನ ಮುಕ್ತಾಯದೊಂದಿಗೆ ತಂಡದ ಮೊತ್ತ 16, 1 ವಿಕೆಟ್ ನಷ್ಟಕ್ಕೆ. ತಂಡದ ಮೊತ್ತ 16. 3ನೇ ಓವರ್ಗಾಗಿ ವಿನೋದ್ ಅವರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಸಹಕಾರ ನಗರ ಪರಿಸರದ ಕ್ರೀಡಾಪಟು ವಿನೋದ್ ಈ ಬಾರಿ. ಮೂರನೇ ಓವರ್ಗಾಗಿ ವಿನೋದ್ ದಾಳಿಯಲ್ಲಿ. ನೆಕ್ಸ್ಟ್ ಮ್ಯಾಚ್ ಕಿಸ್ಕೆ ದೇಖ್ ಲೋ. ಅದಾಯ್ತಲ್ಲ. हाँ 30वां. हाँ 4 ओवर. पता नहीं अभी इसका क्या करेंगे? इसमें करंट मार रहे. हाँ मैं फेंक दिया था इसको. मैं इसको फेंक दिया था. करंट मार रहा है, मैं फेंक दिया था इसको. अभी उठा, इसमें पकड़ा हूँ.
ದಾಳಿಯಲ್ಲಿ ವಿನೋದ್ ಟು ಬಾಲು. ಇಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದ್ದೀವಿ. ಕ್ಷಮಿಸಿ ಲೈನ್ ಮೇಲೆ ಬಿದ್ದ ಡೆಡ್ ಬಾಲ್. ಲೈನ್ ಬಿದ್ದರೆ ಡೆಡ್ ಬಾಲ್ ಅಲ್ಲ ಲೈನ್ ಮೇಲೆ ಬಿದ್ದರೆ ಈ ಲೈನ್ ಅದು ಬಿದ್ದರೆ ಸಿಕ್ಸು. 2 ರನ್ಗಳು, ಪೂರ್ವ ಘೋಷಿತ 2 ರನ್ಗಳ ದಾಖಲಾತಿಯನ್ನು ಕಾಣ್ತಾ ಇದ್ದೀವಿ. ಅದಿಲ್ಲ, ಅದು ಕಿತ್ತು ಬಿಸಾಕಿದ್ದಾರೆ ಅಲ್ಲಿ. ಇಲ್ಲಿಂದನೇ ಹೊಡಿತಾ ಇದೆ, ಅದು ಕೆಳಗಿಂದನೇ. ಸ್ಟಾರ್ಟಿಂಗ್ ಮೈಕ್ ಅಂಗಡಿ ಬೆಂಕಿ ಕೊಡ್ತೀನಿ. ಫೀಲ್ಡಿಂಗ್ ಭಾಗದಲ್ಲಿ ಚಲನಚಿತ್ರ ನಿರ್ಮಾಪಕರು ವಾದಿರಾಜ್ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ರನ್ ಔಟ್ ಆಗುವ ಸಂಭವ. ಫೀಲ್ಡಿಗ ವಿಭಾಗದಲ್ಲಿ ಫೀಲ್ಡರ್ಗಳ ಮಧ್ಯೆ ಸಮನ್ವಯತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಈ ಮುಖಾಂತರ ಮಹೇಶ್ ಒಂಟಿ ಓಟದ ಸೇರ್ಪಡೆಯನ್ನು ಕಾಣ್ತಾ ಇದ್ದೀವಿ. ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಓಟದ ದಾಖಲು, ಒಂಟಿ ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 21. 3ನೇ ಓವರ್ನ ಕೊನೆಯ 3 ಎಸೆತಗಳು ಬಾಕಿ. ವಿನೋದ್ ಖಾತೆಯ ಕೊನೆಯ 21. ಬೆಂಗಳೂರು ಕಂಡ ಶ್ರೇಷ್ಠ ಮಟ್ಟದ ಈ ಎಸೆತಗಾರ ಶಿವು ಅವರು ಫೀಲ್ಡಿಂಗ್ ಭಾಗದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಮೋಹನ್ ತಲೆ ವಿಕೆಟ್ ಹೆಂಗೋ ಇದೆಯಪ್ಪ. ಅದು ಫುಲ್ ಟಾಸ್ ಎಸೆತಕ್ಕೆ ಅತ್ಯಾಕರ್ಷಕವಾದ ಹೊಡೆತ. ಅದನ್ನು ಅಷ್ಟೇ ಸುಂದರವಾಗಿ ತಡೆದಿದ್ದಾರೆ ವಾದಿರಾಜರವರು. ಸಮಾಜ ಸೇವಕರು ಮತ್ತು ಚಲನಚಿತ್ರ ನಿರ್ಮಾಪಕರು ಶ್ರೀ ವಾದಿರಾಜರವರು ಫೀಲ್ಡರ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ಈ ಅಂಗಣದಲ್ಲಿ. ಸ್ವಕಾರ್ಯ ನಿಮಿತ್ತ ವಿದೇಶಕ್ಕೆ ತೆರಳಿದ್ದ ಮೋಹನ್ ಗೌಡ ಅವರು ಕ್ರೀಡಾಕೂಟಕ್ಕಾಗಿ ಆಗಮಿಸಿದ್ದಾರೆ. ಅವರು ಕೂಡ ಅಂಗಣದಲ್ಲಿ ಆಟಗಾರರಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಮತ್ತೆ ದಾಳಿಯಲ್ಲಿ ವಿನೋದ್ ಮತ್ತೊಂದು ನಿಧಾನಗತಿಯ ಎಸೆತ. ಚೆಂಡನ್ನು ಗುರುತಿಸುವಲ್ಲಿ ದಾಂಡಿಗ ವಿಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಕೀಪರ್ ಅವರ ವಿಫಲತೆಯ ಫಲ 1 ರನ್ ಎದುರಾಳಿ ತಂಡಕ್ಕೆ ಸೇರ್ಪಡೆಗೊಳ್ತಾ ಇದೆ. ಕೀಪಿಂಗ್ ಭಾಗದಲ್ಲಿ ಈ ಪಂದ್ಯಾಕೂಟದ ರೂವಾರಿಗಳು ಆಗಿರುವಂಥ ಮಂಜುನಾಥ್ ಗೌಡ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ವಿನೋದ್ ಖಾತೆಯ ಕೊನೆಯ ಎಸೆತ ಚಾಲ್ತಿಯಲ್ಲಿ ಕೊನೆಯ ಎಸೆತಕ್ಕೆ ಬಲವಾದ ಹೊಡೆತ, ಕ್ಯಾಚ್ ಆಗುವ ಸಂಭವ. ಫೀಲ್ಡಿಂಗ್ ವಿಭಾಗದಲ್ಲಿ ಗೌರವ್ ಕಾಣಿಸಿಕೊಳ್ತಾ ಇದ್ದಾರೆ. ಆಕರ್ಷಕ ಶೈಲಿಯ ಫೀಲ್ಡಿಂಗ್. ಈ ಮಧ್ಯೆ ವಿಕೆಟ್ಗಳ ಮಧ್ಯೆ ಕೇವಲ ಒಂಟಿ ಓಟದ ಸೇರ್ಪಡೆಯನ್ನು ಮಾತ್ರ ಕಂಡುಕೊಳ್ತಾ ಇದ್ದೀವಿ. ಒಂಟಿ ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 24, 18 ಎಸೆತಗಳಲ್ಲಿ. ಕೊನೆಯ ಓವರ್ಗಾಗಿ ತಂಡ ಶಿವು ಅವರನ್ನ ಪರಿಚಯಿಸಿಕೊಳ್ತಾ ಇದೆ. ಬಲವಾದ ಹೊಡೆತಕ್ಕೆ ಯತ್ನ, ಆದರೆ ವಿಫಲತೆಯನ್ನ ಅನುಭವಿಸಿದ ದಾಂಡಿಗ ಇಲ್ಲಿ ಕೀಪರ್ ಕೈಗೆ ಕ್ಯಾಚ್ ಅನ್ನ ಇತ್ತು ಪೆವಿಲಿಯನ್ಗೆ ಮರಳುತ್ತಾ ಇದ್ದಾರೆ. ಇಲ್ಲಿ ಯಶು ಅವರ ವಿಕೆಟ್ನ ಪತನವನ್ನು ಕಾಣ್ತಾ ಇದ್ದೀವಿ. ಯಶು ಅವರ ವೈಯಕ್ತಿಕ ಖಾತೆಯಲ್ಲಿ ಎಷ್ಟು ಯಶು ಅವರ ವೈಯಕ್ತಿಕ ಖಾತೆಯಲ್ಲಿ 8 ರನ್ಗಳು. ತೆರವಾದ ಯಶು ಅವರ ಸ್ಥಾನವನ್ನು ತುಂಬಿಕೊಳ್ತಾ ಇದ್ದಾರೆ ವಿಜಯ್.
ಸ್ಟ್ರೈಕ್ನಲ್ಲಿ ವಿಜಿ, ದಾಳಿಯಲ್ಲಿ ಶಿವು. ಫಸ್ಟ್ ಬಾಲ್ ಅಲ್ಲ ಶಿವುದಾಗಿದ್ದದು. ಶಿವು ಖಾತೆಯ ಎರಡನೇ ಎಸ್ತ ಚಾಲ್ತಿಯಲ್ಲಿ. ದಾಂಡಿಗರ ಮಧ್ಯೆ ಸಮನ್ವಯತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಈ ಮಧ್ಯೆ ವಿಕೆಟ್ಗಳ ಮಧ್ಯೆ 1 ರನ್ನ ಪೂರ್ತಿ. 1 ರನ್ನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 25, 2 ವಿಕೆಟ್ ನಷ್ಟಕ್ಕೆ. ಈ ಮಧ್ಯ ದಾಳಿಯಲ್ಲಿ ಶಿವು ಬಲವಾದ ಹೊಡೆತಕ್ಕೆ ವಿಫಲ ಯತ್ನ. ದಾಂಡಿಗನನ್ನು ವಂಚಿಸುವಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ ಶಿವು ಖಾತೆಯ 3 ಎಸೆತಗಳು ಪೂರ್ಣ. 3 ಎಸೆತಗಳಲ್ಲಿ ಕೇವಲ 1 ರನ್ನ ಮಾತ್ರ ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟು 1 ವಿಕೆಟನ್ನು ಕಬಳಿಸುವಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಬರೀ ಮತ್ತೊಂದು ಒಂಟಿ ಓಟಕ್ಕೆ ಸೀಮಿತವಾದ ಎಸೆತ. 4 ಎಸೆತಗಳು ಪೂರ್ತಿ. ಒಂಟಿ ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 26, 2 ವಿಕೆಟ್ ನಷ್ಟಕ್ಕೆ. ಮೊದಲ ಇನ್ನಿಂಗ್ಸ್ನ ಕೊನೆ 2 ಎಸೆತಗಳು ಮಾತ್ರ ಬಾಕಿ. ಎಸೆತಗಾರಿಕೆ ವಿಭಾಗದಲ್ಲಿ ಶಿವು. ಮತ್ತೆ ವಂಚನೆ, ಮತ್ತೆ ನಯವಾದ ವಂಚನೆ. ಎರಡು ವಿಭಾಗಗಳಲ್ಲಿ ಸಮನ್ವಯತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಈ ಮಧ್ಯೆ ತಂಡದ ಮೊತ್ತಕ್ಕೆ ಒಂಟಿ ಓಟದ ಸೇರ್ಪಡೆಯನ್ನು ಕಾಣ್ತಾ ಇದ್ದೀವಿ. ಒಂಟಿ ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 27, 2 ವಿಕೆಟ್ ನಷ್ಟಕ್ಕೆ. ಮೊದಲನೇ ಇನ್ನಿಂಗ್ಸ್ನ ಕೊನೆಯ ಎಸೆತ ಬಾಕಿ. ಶಿವು ಖಾತೆಯ ಕೊನೆಯ ಎಸೆತ ಚಾಲ್ತಿಯಲ್ಲಿ. ಗಾಳಿಯಲ್ಲಿ ತೇಲಿ ಹೋದ ಚೆಂಡು ಫೀಲ್ಡಿಂಗ್ ಭಾಗದಲ್ಲಿ ಗೋಲು. ರನ್ಔಟ್ ಆಗುವ ಸಂಭವ. ರನ್ಔಟ್ಗಾಗಿ ಮನವಿ. ರನ್ಔಟ್ನ ಮನವಿಯನ್ನು ಪುರಸ್ಕರಿಸಿದ ಅಂಪೈರ್ ಡಿಜಿಟಲ್ ರಿವ್ಯೂನ ಮೊರೆಯನ್ನು ಹೋಗ್ತಾ ಇದ್ದಾರೆ. ಒಂಟಿ ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 28, ಎರಡನೆಯ ಓಟ ದಾಖಲಾದಲ್ಲಿ 29 ಪರಿವರ್ತನೆ ಆಗಲಿಕ್ಕಿದೆ. ಶ್ರೇಷ್ಠ ನೀ ಬೈಲಿ ಫಸ್ಟ್ ಇಲ್ಲಿ ಬಾ. ಅವನ ಕೈಲಿ ಕೊಟ್ಬಿಡೋಣ. ಶ್ರೇಷ್ಠ ಕೈಲಿ ಕೊಟ್ಬಿಡೋಣ. ನಾಟ್ ಔಟ್ ತೀರ್ಪನ್ನು ನೀಡ್ತಾ ಇದ್ದಾರೆ ಅಂಪೈರ್. ಈ ಮುಖಾಂತರ ತಂಡದ ಮೊತ್ತ 29ಕ್ಕೆ ಏರ್ತಾ ಇದೆ, 2 ವಿಕೆಟ್ ನಷ್ಟಕ್ಕೆ. ಗೊತ್ತಿಲ್ಲ. ಅವನಿಗೆ ಫೋನ್ ಮಾಡು. ನನ್ನ ಬಾಯಿಗೆಲ್ಲ ಹೊಡಿತು. ಹಿಂಗೆ ಮಾತಾಡ್ತಾ ಬಾಯಿಗೆಲ್ಲ ಟಚ್ ಆಗಿಬಿಡ್ತಾ ಅದು. ಮಾಡಿ ಅವ್ನು ಫೋನ್ ಮಾಡಿ. ರೀಚಾರ್ಜ್ ಮಾಡಿ ಇಲ್ಲಲ್ಲ ಇಲ್ಲ ಇಲ್ಲ ಅಲ್ಲಿ ಇಲ್ಲ, ಇಲ್ಲಿ ಇದೆ. ಇಲ್ಲಿ ತಡ ತಡ ಜುಡು ಜುಡು ಅಂತ सर नहीं बनी इन्हें दात्र ये इनिंग्स करेक्ट बात है क्रिकेट मैच कर लेंगे आराम से क्या फुल मारा क्या करंट हाफ मारा वो बिडतार सर पद्नाल्ಕು ಬಾಲ್ 30 ರನ್ ಪರವಾಗಿಲ್ಲ ಜನವರಿಗೆ ಜನ ಅವರೇ ನೆಕ್ಸ್ಟ್ ಸರ್ ನನ್ನ ಹೆಸರು ಕಪ್ ಮಾಡ್ರಿ
SLV ರೈಸರ್ಸ್ ಸಮಯಾವಕಾಶದ ಕೊರತೆ ಇದೆ, ಆದಷ್ಟು ಬೇಗ ತಮ್ಮ ಫೀಲ್ಡರ್ಗಳನ್ನ ಸೆಟ್ ಮಾಡಬೇಕು. ಉದರ ಹೈ ಪರ್ ಯೆ ಪೂರಾ ಮಾರ್ ರಹೆ ಮಂಜು 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 ಫೋನ್ ಮಾಡಿ ಒಂದು ಏ ನೀ ಮಾಡೋ ನಿಂತ ನಂಬರ್ ಇಲ್ವಾ ಈ ಮಧ್ಯೆ ಸಂಜೀವಿನಿ ಬಾಯ್ಸ್ ತಂಡದ ಮಾಜಿ ಆಟಗಾರರು ಶ್ರೀಯುತ ಸಚಿನ್ ಅವರ ಆಗಮನವನ್ನು ಕಾಣ್ತಾ ಇದ್ದೀವಿ. ಸಚಿನ್ ಅವರೇ, ತಮಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಾವು. ಆರಂಭಿಕ ದಾಂಡಿಗರಾಗಿ ಗೌರವ್ ಮತ್ತು ಮಂಜುನಾಥ್ ಈ ಪಂದ್ಯಾಟದ ರೂವಾರಿಗಳು ಈ ಬಾರಿ ಕ್ರೀಡಾಪಟುವಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಅಂಕಣದಲ್ಲಿ. ಎದ ಸಂಖ್ಯೆ 12ರೊಂದಿಗೆ ಮಂಜು ಸಂಜೀವಿನಿ ಬಾಯ್ಸ್ ಪರವಾಗಿ. ಹರೀಶ್ ಮೈಕ್ ಅವರ ನಂಬರ್ ಬೇರೆ ಯಾರ ಹತ್ರನೂ ಇಲ್ವಾ? ಕರೆಂಟ್ ಹೊಡಿತಾ ಇದೆ ಅಲ್ಲಿ. ನಾನೇ ಕೇಳಿದೆ ಅವನಿಗೆ ಇದಾದ್ರೂ ಕೊಡೋ ಅಂತ ಹೇಳಿದೆ, ವೈರ್ಲೆಸ್ ಕೊಡೋ ಅಂತಂದೆ. ಬರೀ ಸ್ಕೋರ್ ಒಂದು ಹೇಳಿ, ಇಲ್ಲ ಅಂದ್ರೆ ಬಾಲ್ ಕೊಡಿ, ಬಾಲ್ ಕೊಡಿ. ಬ್ರೋ ಬೌಲರ್ ನೇಮ್ ಪ್ರಸಾದ್ ಯೇಸು ಪ್ರಸಾದ್. ಆರಂಭಿಕ ದಾಂಡಿಗರಾಗಿ ಸ್ಟ್ರೈಕ್ನಲ್ಲಿ ಗೌರವ್, ನಾನ್ ಸ್ಟ್ರೈಕ್ನಲ್ಲಿ ಮಂಜುನಾಥ್, ಬೌಲಿಂಗ್ ಭಾಗದಲ್ಲಿ ಯೇಸು ಪ್ರಸಾದ್. ಸಿಲ್ವೆ ಪ್ರೊ ಎಕ್ಸ್ಪ್ರೆಸ್ ಯೇಸು ಪ್ರಸಾದ್ ಅವರನ್ನ ದಾಳಿಗಳಿಸ್ತಾ ಇದೆ ತಂಡ. ಯೇಸು ಪ್ರಸಾದ್ ಅವರ ಮೊದಲನೇ ಡಾಟ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ರಂಗ 11 ಮತ್ತು ಸ್ಟ್ರೈಕರ್ಸ್ ಲಿಂಗಂನಲ್ಲಿ ಕಪ್ತಾನರು ಸಕ್ಲೈನ್ ಅವರು ದಯವಿಟ್ಟು ಆಗಮಿಸಬೇಕು ಇಲ್ಲಿ. ರಂಗ 11 ತಂಡದ ಕಪ್ತಾನರು ಸಂಜೀವಿನಿ 11 ಪರವಾಗಿ ಗೌರವ್ ಸ್ಟ್ರೈಕ್ನಲ್ಲಿ. ಅವ್ರ ಜೊತೆ ಇವ್ರು ಆಡ್ಬಿಟ್ಟಿದಾರಂತ ಫಸ್ಟ್. ಈಗ ಇದಕ್ಕಿಂತ ಮುಂಚೆ ಪ್ಲೇ ಬಾಯ್ ಮತ್ತೆ ಯಾವುದು ಆಡಿದ್ರಲ್ಲ, ನೀವು ಯಾರು ಮಾಡಿದ್ರಿ? ಆಯ್ತಲ್ಲ, ನಮ್ದು ಈಗ ಇವ್ರ ಮೇಲೆ ಇರೋದು ಪ್ಲೇ ಬಾಯ್ ಮತ್ತೆ ಈಗ ಬ್ಯಾಟಿಂಗ್ ಆಡ್ತಾವ್ರಲ್ಲ, ಅವರಲ್ಲಿ ಪ್ಲೇ ಬಾಯ್ ಮೇಲೆ ನೆಕ್ಸ್ಟ್ ಮ್ಯಾಚ್ ಆಡಿ ಅಂತ ಹೇಳ್ತಾರೆ. ಪ್ಲೇ ಬಾಯ್ಸ್ ಮೇಲೆನಾ? ಪ್ಲೇ ಬಾಯ್ಸ್ ತಂಡದ ಕಪ್ತಾನರು ವಿಜಯ್ ಅವರು ಕಮೆಂಟ್ರಿ ಬಾಕ್ಸ್ಗೆ ಆಗಮಿಸಬೇಕು. ವಿಜಯ್ ಅವರು, ಪ್ಲೇ ಬಾಯ್ಸ್ ತಂಡದ ಕಪ್ತಾನರು ವಿಜಯ್. ಈ ಮಧ್ಯೆ ಬೌಲ್ಡ್ಗೆ ಬಲಿಯಾಗ್ತಾ ಇದ್ದಾರೆ ಮಂಜು ಅವರ ವೈಯಕ್ತಿಕ ಖಾತೆಯಲ್ಲಿ ಯಾವುದೇ ರನ್ಗಳು ಇಲ್ಲ. ಶೂನ್ಯಕ್ಕೆ 2ನೇ ಬಾರಿಗೆ ಬಲಿಯಾಗ್ತಾ ಇದ್ದಾರೆ. ವಿಜಯ್ ಇದ್ದಾರೆ ಅಲ್ಲಿ, ವಿಜಯ್ ಇದ್ರೆ ಕರೀರಿ. ಮಂಜು ವಿಜಯ್ ಇದ್ದಾರೆ ಕರೀರಿ.
ಅವ್ರಿಗಂತೆ ನೆಕ್ಸ್ಟ್ ಮ್ಯಾಚ್ ನಾವು ರಂಗವಿಲ್ಲ ಅವನವ್ರನ್ನ ಕರೆದು ಅವ್ರದ್ದು ಇದು ಇರೋದು ಯಾರ್ದು ಪ್ಲೇ ಬಾಯ್ಸ್ ಲಿಂಗಂನಲ್ಲಿ ಲಿಂಗಂನಲ್ಲಿ ಆ ಲಿಂಗಂನಲ್ಲಿ ಅವ್ರು ಆಡಿ ಬಿತ್ತಿದ್ದಾರೆ ಒಂದು ರಂಗ ಇಲೆವನ್ ಜೊತೆ ಅವ್ರು ಆಡೋರು ಪ್ಲೇ ಬಾಯ್ಸ್ ಮೇಲೆ ಆಡಬೇಕು ಅನ್ಸುತ್ತೆ. ಅವ್ರಿಗೆ ಮತ್ತೆ ವಿಜಯ್ ಅವ್ರಿಗೆ ಆಡಿಸ್ಬೇಕು. ಪ್ಲೇ ಬಾಯ್ಸ್ ಮೇಲೆ ಅವ್ರದ್ದು 2 ಮ್ಯಾಚ್ ಆಗಿದೆ, ಇವ್ರದ್ದು 2 ಮ್ಯಾಚ್ ಆಗಿದೆ. ಅವರು ಒಂದು 2 ಗೆದ್ದಿದ್ದಾರೆ, ಅವರು ಒಂದು ಗೆದ್ದಿ ಒಂದು ಸೋತಿದ್ದಾರೆ. ಸ್ಟ್ರೈಕ್ನಲ್ಲಿ ಶ್ರೇಯಸ್ ಗೌಡ, ಸ್ಥಳೀಯ ಕ್ರೀಡಾಪಟು ಶ್ರೇಯಸ್ ಗೌಡ ಸ್ಥಳೀಯವಾಗಿ ಬಹಳಷ್ಟು ಹೆಸರಾಂತ ಆಟಗಾರ ಶ್ರೇಯಸ್ ಗೌಡ ಈ ಬಾರಿ ದಾಂಡಿಗನ ಕಣದಲ್ಲಿದ್ದಾರೆ. ಎ ಸುಪ್ರಸಾದ್ ಟು ಶ್ರೇಯಸ್ ಗೌಡ. ಮೊದಲನೇ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 1 ವಿಕೆಟ್ ನಷ್ಟಕ್ಕೆ. ಎಷ್ಟು ಬೇಕೀಗ? 18 ಎಸೆತಗಳ ಮುಂದೆ 28 ರನ್ಗಳ ಗುರಿ. 1 ರನ್ ಆಯ್ತಲ್ಲ, 30 ಅಲ್ವಾ? 18 ಎಸೆತಗಳ ಮುಂದೆ 29 ರನ್ಗಳ ಗುರಿ. ಮತ್ತೊಬ್ಬ ಅಪಾಯಕಾರಿ ದಾಂಡಿಗ ಗೌರವ್ ಕಣದಲ್ಲಿ. ಕಳೆದ ಪಂದ್ಯಾಟದಲ್ಲಿ 2 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳನ್ನು ಸಿಡಿಸಿದ್ದ ಗೌರವ್ ಈ ಬಾರಿ ಕಣದಲ್ಲಿ. ಯಾರೋ ಬೌಲರ್ ಅವಿನ್ 2ನೇ ಓವರ್ಗಾಗಿ ಅವಿನ್ ದಾಳಿ ಇಳಿತಾ ಇದ್ದಾರೆ ಇಲ್ಲಿ. ಅವಿನ್ ಟು ಗೌರವ್. ಫೀಲ್ಡಿಂಗ್ನಲ್ಲಿ ಕೊಂಚ ಮಟ್ಟದ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ ಪವರ್ ಪ್ಲೇ ನಂತರ. ಬರೀ ಮತ್ತೊಂದು ಕವರ್ ಡ್ರೈವ್ ಹೊಡ್ತಾ ಶ್ರೇಯಸ್ ಸ್ಟ್ರೈಕ್ನಲ್ಲಿ ಬಲವಾದ ಹೊಡೆತಕ್ಕೆ ವಿಫಲ ಯತ್ನ. ಇಲ್ಲಿ ಚೆಂಡು ದಾಂಡಿನ ಸಂಪರ್ಕ ಕಾಣ್ತಾ ಇಲ್ಲ. ದಾಂಡಿಗನ ವಿಫಲತೆ ಮತ್ತೆ ಎದ್ದು ಕಾಣ್ತಾ ಇದೆ. ತಂಡದ ಮೊತ್ತ 2 ವಿಕೆಟ್, 1 ವಿಕೆಟ್ ನಷ್ಟಕ್ಕೆ ಕೇವಲ 2. ಒಂಟಿ ಊಟ ಕದಿಯುವ ಯತ್ನದಲ್ಲಿ ವಿಕೆಟ್ಗಳ ಮಧ್ಯೆ ಒಂಟಿ ಓಟ ಸಂಪೂರ್ಣತೆಯನ್ನು ಕಾಣ್ತಾ ಇದೆ. ಒಂಟಿ ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 3ಕ್ಕೆ ಏರ್ತಾ ಇದೆ, 1 ವಿಕೆಟ್ ನಷ್ಟಕ್ಕೆ. ಸ್ಟ್ರೈಕ್ನಲ್ಲಿ ಗೌರವ್ ಈ ಬಾರಿ. ಮತ್ತೆ ದಾಳಿಯಲ್ಲಿ ಅವಿನ್. ಈ ಬಾರಿ ದಾಂಡಿಗನನ್ನು ವಂಚಿಸುವಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಅವಿನ್. ಅವಿನ್ ಖಾತೆಯ 4 ಎಸೆತಗಳು ಸಂಪೂರ್ಣ 4 ಬಲಲ್ಲ 4 ಎಸೆತಗಳಲ್ಲಿ ಕೇವಲ 2 ರನ್ಗಳನ್ನು ಮಾತ್ರ ಬಿಟ್ಟುಕೊಟ್ಟಿದ್ದಾರೆ. ಸ್ಟ್ರೈಕ್ನಲ್ಲಿ ಗೌರವ್. ವಿಂಟು ಗೌರವ್ ಮತ್ತೊಂದು ಬಲವಾದ ಹೊಡೆತಕ್ಕೆ ವಿಫಲ ಯತ್ನ. ಯಾವುದೇ ರನ್ಗಳು ಕಂಡು ಬರ್ತಾ ಇಲ್ಲ. ಅವಿನ್ ಖಾತೆಯ ಕೊನೆಯ ಎಸೆತ ಮಾತ್ರ ಬಾಕಿ. ಒಂದು ಬಲವಾದ ಹೊಡೆತಕ್ಕೆ ಯತ್ನ. ಈ ಬಾರಿ ಯಾವುದೇ ರನ್ಗಳು ಕಂಡು ಬರ್ತಾ ಇಲ್ಲ. ಒಂಟಿ ಓಟಕ್ಕಾಗಿ ದಾಂಡಿಗ ಮುನ್ನುಗ್ಗಿದರು. ನಾನ್ ಸ್ಟ್ರೈಕ್ ವಿಭಾಗದಿಂದ ನಕಾರಾತ್ಮಕ ಪ್ರತಿಕ್ರಿಯೆ. ಯಾವುದೇ ರನ್ಗಳು ಕಂಡು ಬರ್ತಾ ಇಲ್ಲ. ಕೊನೆಯ ಚುಕ್ಕಿಯ ಆಗಿ ದಾಖಲಾಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. 12 ಎಸೆತಗಳ ಮುಂದೆ 27 ರನ್ಗಳ ಗುರಿ. पता नहीं इसलिए मैं पता नहीं ये पूरा मार रहा
ಒಂದು ತೀವ್ರಗತಿಯ ಪ್ರಹಾರ, ಆಕರ್ಷಕ ಶೈಲಿಯ ಉನ್ನತ ದರ್ಜೆಯ ಫೀಲ್ಡಿಂಗ್ ಪ್ರದರ್ಶನವನ್ನು ನೀಡುತ್ತಾ ಇದ್ದಾರೆ ಯೇಸು ಪ್ರಸಾದ್. ಬೌಲರ್ ಯಾರು? ಮನು ಖಾತೆಯ 1 ಎಸೆತ ಸಂಪೂರ್ಣ, 5 ಎಸೆತಗಳು ಬಾಕಿ. ಪ್ಲೇ ಬಾಯ್ಸ್ ತಂಡದ ಕಪ್ತಾನರು ಆದಷ್ಟು ಬೇಗ ಕಮೆಂಟ್ರಿ ಬಾಕ್ಸ್ಗೆ ಬರಬೇಕು. ಫೋನ್ ಮಾಡಿ ವಿಜಿಗೆ. ವಿಜಯ್ ಅವರು ಪ್ಲೇ ಬಾಯ್ಸ್ ತಂಡದ ಕಪ್ತಾನರು. ಶಶಿನ್ ಕರೀರಿ, ಶಶಿನ್. ವಿಜಯ್ ಫೋನ್ ಮಾಡಿ ಮಂಜು. ಉಗಿರಿ ಮಾತ್ರ, ಫಸ್ಟ್ ಉಗಿರಿ, ಆಮೇಲೆ ಎಲ್ಲ. ತಟ್ಟಿ ಮುಟ್ಟಿ ಓಡುವ ಬರದಲ್ಲಿ ಒಂಟಿ ಓಟವನ್ನು ಸಂಪೂರ್ಣಗೊಳಿಸ್ತಾ ಇದ್ದಾರೆ ಗೌರವ್. ಇಲ್ಲಿ ಸ್ಟ್ರೈಕ್ಗಾಗಿ ಶ್ರೇಯಸ್. ಬನ್ನಿ ಟಾಸ್ ಮಾಡಿ, ಟಾಸ್ ಮಾಡಿ. ಕಾಯಿನ್ ಇದೆಯಾ? ಕಳೆದ ಪಂದ್ಯಾಟದಲ್ಲಿ ಸಿಕ್ಸರ್ಗಳನ್ನು ಸಿಡಿಸಿ ಮೆರೆದಿದ್ದ ಶ್ರೇಯಸ್ ಗೌಡ ಈ ಬಾರಿ ತೀವ್ರಗತಿಯ ವಿಫಲತೆಯನ್ನು ಅನುಭವಿಸ್ತಾ ಇದ್ದಾರೆ. ರನ್ಗಳನ್ನು ಗಳಿಸುವಲ್ಲಿ ಪರದಾಡ್ತಾ ಇದ್ದಾರೆ ಶ್ರೇಯಸ್. ಈ ಬಾರಿ ಬಲವಾದ ಹೊಡೆತ. ಕಾರ್ಡ್ಲೆಸ್ ಬೇಕು ಅಂತ ಕೇಳಿ, ಕಾರ್ಡ್ಲೆಸ್. ತಡ್ಕೊಳ್ಳಿ, ಕಂಟ್ರೋಲ್ ಯುವರ್ ಎಮೋಷನ್ಸ್. ಇಲ್ಲಿ ಕರೆಂಟ್ ಹೊಡಿತಾ ಇದೆ. ಇಲ್ಲಿ ದೂರ ಇರಿ ಹಂಗಂದ್ರೆ. ಮೂರನೇ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 10, 1 ವಿಕೆಟ್ ನಷ್ಟಕ್ಕೆ 6 ಎಸೆತಗಳ ಮುಂದೆ 20 ರನ್ಗಳ ಗುರಿ. ಶ್ರೇಯಸ್ಗೊಂದು 6ಗೆ 500 ರೂಪಾಯಿ ಹೇಳೋಣ. ಹೇಳ್ಬಿಡೋಣ. ಅದಲ್ಲ ಇಲ್ಲಿ ಕೀಪರ್ ಕ್ಯಾಚ್ ಮೂಲಕ ಶ್ರೇಯಸ್ ಅವರ ವಿಕೆಟ್ನ ಪತನವನ್ನು ಕಾಣ್ತಾ ಇದ್ದಾರೆ. ಸಂಜೀವಿನಿ ತಂಡದ ಯಾವುದೇ ಬ್ಯಾಟ್ಸ್ಮನ್ 6 ಹೊಡೆದಲ್ಲಿ ಸಚಿನ್ ಅವರ ವತಿಯಿಂದ 1,000 ರೂಪಾಯಿಗಳ ನಗದಿನ ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಸಚಿನ್ ಅವರು. ಸಂಜೀವಿನಿ ತಂಡದ ಮಾಜಿ ಆಟಗಾರರು ಸಚಿನ್. ಯಾವುದೇ ಸಿಕ್ಸರ್, ಯಾವುದೇ ಆಟಗಾರ ಸಂಜೀವಿನಿ ತಂಡದ ಪರವಾಗಿ ಸಿಕ್ಸರ್ಗಳನ್ನು ಬಾರಿಸಿದ ಪಕ್ಷದಲ್ಲಿ ಸಚಿನ್ ಅವರ ಪರವಾಗಿ 1,000 ರೂಪಾಯಿಗಳ ನಗದಿನ ಘೋಷಣೆ. ಕೊನೆಯ ಓವರ್ನ ಎಸೆತಕ್ಕಾಗಿ ಸುನಿಲ್. ಮೂರನೇ ಕ್ರಮಾಂಕದ ದಾಂಡಿಗನಾಗಿ ಸ್ಯಾಂಡಿ. ಮಹಾರಾಷ್ಟ್ರ ಮೂಲದ ಬೆಂಗಳೂರಿನ ಆಟಗಾರರು, ಪ್ರಸ್ತುತ IIT ಪದವೀಧರ ಆಟಗಾರ ಇವರು. ಒಂದು ಬಲವಾದ ಮರ್ದನೆ, ಬೌಂಡರಿಯತ್ತ ಚೆಂಡು, ಆದರೆ ಬೌಂಡರಿಯಲ್ಲಿ ಪ್ರತ್ಯಕ್ಷಗೊಂಡ ಕ್ಷೇತ್ರ ರಕ್ಷಕ ಬೌಂಡರಿಯ ಗೆರೆಯನ್ನು ದಾಟುವಲ್ಲಿ ಬಿಡ್ತಾ ಇಲ್ಲ.
ಬಾಲ್ ಆಯಿತು. ಕೊನೆಯ 4 ಎಸೆತಗಳ ಮುಂದೆ 19 ರನ್ಗಳ ಗುರಿ. ಇಲ್ಲೊಂದು ಬಲವಾದ ಹೊಡೆತ, ಸಿಕ್ಸರ್. ಬೌಂಡರಿಯ ಗೆರೆಯನ್ನು ದಾಟಿದ ಚೆಂಡು 6 ಆಗಿ ಪರಿವರ್ತನೆ ಆಗ್ತಾ ಇದೆ. ಗೌರವ್, ರೊಚ್ಚಿಗೆದ್ದ ಗೌರವ್ ಅವರಿಂದ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 3 ಎಸೆತಗಳ ಮುಂದೆ 13 ರನ್ಗಳ ಗುರಿ. ಮತ್ತೊಂದು ಹೊಡೆತ, ಪಂದ್ಯಾಟಕ್ಕೆ ತೀವ್ರ ಗತಿ. ಇಲ್ಲಿ ಅಂಪೈರ್ ಔಟ್ನ ತೀರ್ಪನ್ನು ನೀಡ್ತಾ ಇದ್ದಾರೆ. ತೀವ್ರ ನಿರಾಸೆಯೊಂದಿಗೆ ಪೆವಿಲಿಯನ್ನತ್ತ ನಿರ್ಗಮಿಸ್ತಾ ಇದ್ದಾರೆ ಗೌರವ್. ಆಕರ್ಷಕವಾದ ಬ್ಯಾಟಿಂಗ್ನ ಪ್ರದರ್ಶನವನ್ನು ನೀಡಿದ್ರು ಪಂದ್ಯಾಟದುದ್ದಕ್ಕೂ ಗೌರವ್. ತೀವ್ರ ನಿರಾಸೆಯೊಂದಿಗೆ ಪೆವಿಲಿಯನ್ಗೆ ತೆರಳುತ್ತಾ ಇದ್ದಾರೆ. ಒಂದು ವೇಳೆ 8-6 ಆಗಿ ಪರಿವರ್ತನೆ ಆದ ಪಕ್ಷದಲ್ಲಿ ಆಟಕ್ಕೆ ಒಂದು ರೋಚಕವಾದ ತಿರುವನ್ನು ನೀಡ್ತಾ ಇದ್ರು. ರೋಚಕವಾದ ತಿರುವನ್ನು ನೀಡುವಂಥ ಎಲ್ಲ ಸಾಧ್ಯತೆಗಳು ಇದ್ದವು. ದುರದೃಷ್ಟವಶಾತ್ ಕ್ಯಾಚ್ ಆಗಿ ಪರಿವರ್ತನೆಗೊಂಡಿದೆ. ಈಗ ಮತ್ತೆ ದಾಂಡಿಗ ತನ್ನ ವಿಭಾಗದಲ್ಲಿ ವಿನೋದ್. ಕೊನೆಯ ಎಸೆತ ಮಾತ್ರ ಬಾಕಿ. ವಿನೋದ್ ಈ ಪಂದ್ಯಾಟದಲ್ಲಿ SLV ರೈಸರ್ಸ್ ವಿಜಯಿಯಾಗಿ ಹೊರಹೊಮ್ತಾ ಇದೆ. ಟಾಸ್ ಆಗಿಲ್ಲ ಇನ್ನು. ಯಾಕೆ ಫಾರೂಕ್ ಭಾಯ್ ಎಲ್ಲೆಲ್ಲ ಸಂಭಾಲ್ಗೆ ಪೇಲೆ ಮಂಜು ಅವ್ರು ಬಂದ್ರಾ? ಅಲ್ಲಲ್ಲ ಅವ್ರು ಬಂದ್ರಾ ಮಂಜು? ಹಲೋ, ಅಲ್ಲಿ ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಆರಂಭಿಸಬೇಕು.